ಈ ಅರಮನೆ ಏನಾಗಿದೆ ಅಂತಕ್ಕಂಥದ್ದನ್ನು ಯಾಕೆ ನಾಳೆ 26ನೇ ತಾರೀಕು ಹೈ ಪವರ್ ಕಮಿಟಿ ಮೀಟಿಂಗ್ ಇದೆ ಬ್ಯಾಂಗ್ಳೂರು. ಸೊ ಇದು ಏನಾಗಿದೆ, ಕೆಲವು ವಿಚಾರಗಳು ಮೈಸೂರಿನಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಯಾವ ಊರಿನಲ್ಲಿ ಮುಖ್ಯಮಂತ್ರಿ ಸ್ವತಃ ಇದ್ದಾರೋ ಅವ್ರನ್ನ ಯಾರು ಗಣನೆಗೆ ಮುಖ್ಯಮಂತ್ರಿನೇ ಗಣನೆಗೆ ತಗೋತಾ ಇಲ್ಲ. ಅಧಿಕಾರಿಗಳು ಸಿಕ್ಕಾಪಟ್ಟೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ನಡೀತಾ ಇದೆಯಲ್ಲ. ಅದು ಈ ಅರಮನೆ ಅನ್ಕ ಯಾರೋ ಒಂದು 3 ಜನ ತಿಂತ ಕೂತವ್ರು, ಯಾರೋ ಒಂದು 3 ಜನ, ಅದರಲ್ಲೊಬ್ಬ ಸುಬ್ರಹ್ಮಣ್ಯಂ ಅಂತ ಅವನೇ ಲೀಡ್ರು ಸುಬ್ರಹ್ಮಣ್ಯಂ ಅಂತ. ಇದು ಹೆಂಗೆ ಅಂತ ಹೇಳಿ, ಸೊ ಯಾರೋ ಒಂದು 3 ಜನದ್ದು ಇದು ಅರಮನೆಯನ್ನು ರಾಜವಂಶಸ್ಥರಿಗೆ ಹಿಂದಿರುಗಿಸ್ಬಿಡೋದು ಒಳ್ಳೆಯದು. ಯಾರೋ ತಿನ್ನಕ್ಕೆ ಯಾಕೆ ಬಿಡಬೇಕು ಇದನ್ನು? ಸೊ ಹಾಗಾಗಿ ಒಬ್ಬ KS ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂಥೇಳಿ ಆದೇಶ ಮಾಡಿ ಸುಮಾರು 2013ರಲ್ಲಿ ಆಗಿದೆ. ಆದೇಶ ಅವ್ನು ಬರೋಕ್ಕೆ ಬಿಡ್ತಾ ಇಲ್ಲ, ಇಲ್ಲಿರೋ ಜನಗಳು ಬರೋಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ದುಡ್ಡು ಎಷ್ಟು ರೀ, ಅಯ್ಯೋ ರಾಮ್ನೆ, 2015ನೇ ಇಸ್ವಿನಲ್ಲಿ 20 ರೂಪಾಯಿ ಇತ್ತು ಅರಮನೆ ಒಳಗೋಗಿ, 20 ರೂಪಾಯಿ ಇತ್ತು 2015ರಲ್ಲಿ. ಈಗ 120 ರೂಪಾಯಿ ಆಗಿದೆ. ಅಡಲ್ಟ್ಗೆ 120 ರೂಪಾಯಿ, ಅಬೌವ್ 10 ಇಯರ್ಸ್ 18 ಇಯರ್ಸ್ ತನಕ 70 ರೂಪಾಯಿ, ಫಾರಿನರ್ಸ್ಗೆ 1000 ರೂಪಾಯಿ, ಸ್ಕೂಲ್ ಸ್ಟೂಡೆಂಟ್ಸ್ಗೆ 60 ರೂಪಾಯಿ. ಏನು ಹೊಸಿ ದುಡ್ಡೇನ್ರಿ ಕಥೆಯಲ್ಲ? ಎಷ್ಟು ದುಡ್ಡು ಇದು? ಯಾರು ಲೆಕ್ಕ ಇಲ್ಲ, ಪುಕ್ಕ ಇಲ್ಲ, ಕೇಳೋನಿಲ್ಲ, ಹೇಳೋನಿಲ್ಲ. ಆಮೇಲೆ ಯಾರು ಇದಕ್ಕೆ ಆಡಳಿತ ಮಂಡಳಿಗೆ ಸ್ವತಃ ಚೀಫ್ ಸೆಕ್ರೆಟರಿನೇ ಅಧ್ಯಕ್ಷರು, DC ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸುಮಾರು 113 ಜನ ಸಿಬ್ಬಂದಿ ಇದ್ದಾರೆ. SP ಅವರು ಇವರು ಲೋಕೋಪಯೋಗಿ ಯಾವ್ಯಾವ ಎಲ್ಲ ಸೇರಿ 113 ಜನ ಇದ್ದಾರೆ. ಈಗೇನಾಗಿದೆ, IAS IP ಯಾವುದೋ ರಾಜ್ಯದವರು, ಅವ್ರಿಗೇನಿದೆ ಕರ್ನಾಟಕ ಬದುಕಬೇಕು ಅಂತ ಏನೂ ಇಲ್ಲ. ಬಂದ ಯಾವನ ಲೂಟಿ ಹೊಡೆದ ಹೋದ ಅಂತ. ಇಟ್ಸ್ ಆಲ್ ಸಿನ್ಸಿಯಾರಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ಆಫೀಸರ್ಸ್. ಎಲ್ಲಿದೆ? ಸಾರಾಯಿ ದುಡ್ಡು ಜಾಸ್ತಿ ಆಯಿತು, ಪವರ್ ರೇಟ್ ಜಾಸ್ತಿ ಆಯಿತು. ಅಯ್ಯೋ ದೇವ, 30 ರೂಪಾಯಿನಲ್ಲಿ 20,000 ರೂಪಾಯಿನಲ್ಲಿ ಮುಗಿದೋಯ್ತಾ ಇರ್ತೀವಿ. 30-40 ಸೈಟ್ಗೆ ರಿಜಿಸ್ಟ್ರೇಷನ್. ಇವತ್ತು 1,30,000 ರೂಪಾಯಿ ಕೊಡಬೇಕು. ಯಾರು ಏನು ಬುದ್ಧಿಗೇಡಿಗೆ ಯಾವನು MLAಗಳು ಏನು ಮಾಡ್ತಾರೆ ರೀ? ನಾನು ಏನು ಹೇಳ್ತಾ ಇದ್ದೀನಿ, ಇದನ್ನು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ. ಲೆಟ್ ದ ಗೌರ್ಮೆಂಟ್ ಟೇಕ್ ಡಿಸಿಷನ್ ಇದ್ರ ಬಗ್ಗೆ. ಅರಮನೆ ಉಳಿಬೇಕಾ ಬೇಡ? ಆಗದವ್ರೆ ಮಹಾರಾಜರಿಗೆ ವಾಪಸ್ ಕೊಟ್ಬಿಡ್ರಿ. ಯಾರೋ ಒಂದು 3 ಜನ ತಿನ್ನಕ್ಕೆ ಯಾಕೆ ಇಟ್ಟಿದ್ದೀರಾ ಇದನ್ನು? ಸ್ವಾಗತ. ಭಾಳ ಪ್ರಮುಖವಾಗಿ ಒಂದೆರಡು ವಿಚಾರಗಳನ್ನ ತಮ್ಮ ಜೊತೆ ಚರ್ಚಿಸಬೇಕು, ಅದು ಸಾರ್ವಜನಿಕವಾಗಿ ಗೊತ್ತಾಗಬೇಕು ಅನ್ನೋ ವಿಚಾರದಲ್ಲಿ ನಾನು ಈಗಾಗಲೇ ಒಂದು, ಯಾಕೆ ನನಗೂ ಕೂಡ ಮರವು ಸ್ವಲ್ಪ, ಆದ್ದರಿಂದ ಇದನ್ನು ನೀಟಾಗಿ ಟೈಪ್ ಮಾಡಿಬಿಟ್ಟು ತಮ್ಮ ಕೈ ಕೊಟ್ಟಿದ್ದೀವಿ. ಯಾಕೆ ಅಂತಂದರೆ